ಮೈಸೂರಿನ ಹೆಬ್ಬಾಳಿನಲ್ಲಿ 3ನೇ ಶ್ರಾವಣ ಶನಿವಾರದ ಪ್ರಯುಕ್ತ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಮೈಸೂರಿನ ಹೆಬ್ಬಾಳಿನಲ್ಲಿರುವ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ 3ನೇ ಶ್ರಾವಣ ಶನಿವಾರದ ಅಂಗವಾಗಿ ಪ್ರತಿ ವರ್ಷದಂತೆ ಕಳೆದ 25 ವರ್ಷದಿಂದ ನಡೆದುಕೊಂಡು ಬರುತ್ತಿರುವ ಮಾದರಿಯಲ್ಲೇ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಡೊಳ್ಳು ಕುಣಿತ, ಪೂಜಾ ಕುಣಿತ, ತಮಟೆ, ವಾದ್ಯ ಸೇರಿದಂತೆ ಅನೇಕ ರೀತಿಯ ಕಲಾ ತಂಡಗಳು ಭಾಗಿಯಾಗಿದ್ದವು. ಜಾತ್ರಾ ಮಹೋತ್ಸವದ ಮೆರವಣಿಗೆ ನಗರದ ಹೆಬ್ಬಾಳಿನಲ್ಲಿ ಪ್ರತಿಯೊಂದು ರಸ್ತೆಯಲ್ಲಿ ಅದ್ದೂರಿಯಾಗಿ ಸಾಗಿದೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಕೃಷ್ಣ ಶೆಟ್ಟಿ ಅವರು, ಕಳೆದ 25 ವರ್ಷದ ಹಿಂದೆ ಒಂದು ಸಣ್ಣ ಗುಡಿಸಲಿನಲ್ಲಿ ಪ್ರಾರಂಭವಾದದ್ದು ಇಂದು ಭಕ್ತಾದಿಗಳ ನೆರವಿನಿಂದ ಎಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3ನೇ ಶ್ರಾವಣದ ಶನಿವಾರದ ಅಂಗವಾಗಿ 5 ದಿನಗಳು ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಮಹೋತ್ಸವ ಜರುಗಲಿದೆ ಎಂದು 5 ದಿನದ ವಿಶೇಷತೆ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ನೆರೆದಿದ್ದ ಭಕ್ತ ಸಮೂಹದಲ್ಲಿ ಒಬ್ಬರಾದ ಲಕ್ಷ್ಮಿ ಅವರು ಮಾತನಾಡಿ, ನಾವು 11 ವರ್ಷಗಳಿಂದ ಈ ದೇವರ ಸನ್ನಿಧಿಗೆ ಬರುತ್ತಿದ್ದೇವೆ. ನಾನು ಕ್ಯಾನ್ಸರ್ ಪೀಡಿತ ರೋಗಿಯಾಗಿದ್ದು ಆ ದೇವರ ಆಶೀರ್ವಾದದಿಂದ ಎಲ್ಲರಂತೆ ನಾನು ಒಬ್ಬಳಾಗಿ ಆ ದೇವರನ್ನು ಬೇಡಿದ್ದಕ್ಕೆ ನಾನು ರೋಗಿಯಾಗಿದ್ದರೂ ಇಷ್ಟು ವರ್ಷಗಳ ಕಾಲ ಅದನ್ನು ಎದುರಿಸುವ ಶಕ್ತಿ ಆ ಭಗವಂತ ನನಗೆ ನೀಡಿದ್ದಾನೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದೇ ವೇಳೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಇಷ್ಟೇ ಒಂದು ಗುಡ್ಸ್ಲಿತ್ತು. ಗುಡ್ಸ್ಲಲ್ಲಿ ಸ್ವಾಮಿ ಏನು ಬಂದರು, ಒಂದು ಫೋಟೋ ಪೂಜ್ಕೊಂಡು ಪೂಜೆ ಮಾಡ್ತಾಯಿದ್ರು. ಭಕ್ತಾದಿಗಳು ಬಂದು ಒಬ್ರಿಗೊಬ್ರು ಒಳ್ಳೇದಾದಾಗ ಅವರು ದೇವಸ್ಥಾನ ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳು ಮಾಡೋಕ್ಕೆ ಅವರಿಂದ ಸಹಕಾರದಿಂದ ಮಾಡ್ತಾಯಿದ್ದೀವಿ. 25 ವರ್ಷದಿಂದ ಮಾಡ್ತೀವಿ. ವರ್ಷ ಶ್ರಾವಣ ಮಾಸದಲ್ಲಿ 3ನೇ ವಾರಕ್ಕೆ ಶನಿವಾರ ಮೆರವಣಿಗೆ 25 ಮತ್ತು 5 ದಿವಸ ಜಾತ್ರೆ ನಡೆಯುತ್ತೆ. ಜಾತ್ರೆಯಿಂದ ಇಲ್ಲೇ ಎಲ್ಲ ಹೋಮ ನಡೆಯುತ್ತೆ. ಫಸ್ಟು ಹೋಮ ನಡೀತದೆ, ಮತ್ತು ಸ್ವಾಮಿಗೆ ಅಭಿಷೇಕ ನಡೆಯುತ್ತೆ. ತಿರ್ಗ ಮಾರನೆಗೆ ಹರಿಕತೆ ನಡೀತದೆ. ಇದ್ರದ್ದು ಸ್ವಾಮಿ ವಿಕ್ರಮರಾಜಂದು ಸ್ವಾಮಿದು ಹರಿಕತೆ ನಡೀತದೆ. ಅದಾದಮೇಲೆ ಪ್ರಸಾದ ಎಲ್ಲ ಮಾಮೂಲಿ ಆಗುತ್ತೆ. 5 ದಿವಸ ಫಸ್ಟು ಹೋಮ ನಡೀತದೆ. ಬುಧವಾರ, ಗುರುವಾರ ಸ್ವಾಮಿ ಹರಿಕತೆ ನಡೀತದೆ. ಶುಕ್ರವಾರ ಸತ್ಯನಾರಾಯಣ ಸ್ವಾಮಿ ಕತೆ ನಡೀತದೆ. ಶನಿವಾರ ಬೆಳಗ್ಗೆಲ್ಲ ಗುಂಬಾಭಿಷೇಕ, ಪಂಚಾಮೃತಾಭಿಷೇಕ, ಸ್ವಾಮಿಗೆ ಮಾಮಂಗಳಾರತಿ, ಪ್ರಸಾದ. ತಿರ್ಗ ಸಾಯಂಕಾಲ ಮೆರವಣಿಗೆ ರಾಜಬೀದಿಗೆ ಮೆರವಣಿಗೆ ಮೇನ್ ರೋಡಲ್ಲಿ. ತಿರ್ಗಾ ಭಾನುವಾರ ಛಾಯಾದೇವಿ ಸೂರ್ಯದೇವ್ರಿಗೆ ಕಲ್ಯಾಣೋತ್ಸವ ನಡೀತದೆ. ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆ ಗಂಟೆ ಕಲ್ಯಾಣೋತ್ಸವ ಮಾಡ್ತೀವಿ. 1 ಗಂಟೆ ಮೇಲೆ ಅನ್ನ ಸನ್ನಪರಣೆ ಭಕ್ತಾದಿಗಳು. ನಾವು 11 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಸತ್ಯವಾದ ದೇವರು, ನಾವು ತುಂಬ ನಂಬಿದ್ದೀವಿ ಅದನ್ನು. ಇವತ್ತು ನನಗೆ ಬಂದಿರೋ ಕಾಯಿಲೆಯಲ್ಲಿ ನನ್ನನ್ನು ಭಗವಂತನೇ ಕಾಪಾಡ್ತಾ ಇರೋದು, ಸರಿನಾ. ಇವತ್ತು ನಾನು ಕ್ಯಾನ್ಸರ್ ಪೇಷೆಂಟು.
ಸರಿನಾ. 1 ವರ್ಷ ಆಪರೇಷನ್ ಮಾಡಿಸ್ಕೊಂಡು ನಾನು ಮೆಡಿಷನ್ನೇ ತೊಗೊಂಡಿರಲಿಲ್ಲ. ನನ್ನ ಭಗವಂತನೇ ಕವಲಾಕಾದ. ಸರಿನಾ. ಇವತ್ತು ನಾನು ಹಿಂಗಿದ್ದೀನಿ ಅಂದರೆ ನನಗೆ ಪರಮಾತ್ಮನೇ ಇದು. ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಆಗಿದೆ. ಸರಿ. ನಮ್ಮ 5 ದಿನ ಏನಿದೆ ಎಲ್ಲ ಜಾತ್ರೆನೂ ಚೆನ್ನಾಗಿ ನಡೀತದೆ. ಎಲ್ಲ ಭಕ್ತಾದಿಗಳು ಏನೇನು ಆಯ್ತದೆ ಅವ್ರ ಕೈಲಿ ಸಹಾಯ ಮಾಡಿ ಎಲ್ಪ್ ಮಾಡ್ಕೊಂಡು ಒಬ್ಬರಲ್ಲ ಒಬ್ಬರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಕೊಂಡು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾವ್ರೆ. ಇದೇ ಥರ ನಡ್ಸ್ಕೊ ಬರ್ತಾ ಇದ್ದೀವಿ ಚೆನ್ನಾಗಿ. ಸರಿನಾ. ಶನಿವಾರನೂ ಅನ್ನದಾನ ನಡೀತದೆ ಇಲ್ಲಿ. ಪ್ರತಿ ಶನಿವಾರ ಅನ್ನದಾನ ನಡೀತದೆ ಇಲ್ಲಿ. ಹಾಂ, ಅವ್ರು ಮಾಡ್ಸೋದಲ್ಲದೆ ಪ್ರತಿ ಶನಿವಾರ ಅನ್ನದಾನ ಸ್ಟಾರ್ಟ್ ಮಾಡಿ 1 ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. 1 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ. ಅನ್ನದಾನ ನಡೀತೈತೆ. ಸರಿನಾ. ಯಾರು ಬರ್ತಾರೆ ಅವ್ರಿಗೆ ಎಲ್ರೂ ಇಲ್ಲ ಅಂತ ಕಳಿಸಲ್ಲ. ಬಂದು ಕೂತ್ಕೊಂಡವ್ರಿಗೆ ಎಲ್ರಿಗೂ ನಡೀತದೆ, ಇಲ್ಲ ಅಂತ ಮಾತ್ರ ಕಳಿಸಲ್ಲ. ಸರಿನಾ. ಅದು ಸ್ವಂತ ಜಾಗದಲ್ಲಿ ಗುಡ್ಡಪ್ಪರ ಜಾಗದಲ್ಲಿ ದೇವ್ರು ಬಂದಿದ್ದವ್ರಿಗೆ ಇವತ್ತು ಅವ್ರ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಜಾಗ ಇಲ್ಲ, ನೆಲೆ ಇಲ್ಲ ಅವ್ರಿಗೆ. ಇವಾಗ ಅವರು ಬಾಡಿಗೆ ಮನೇಲಿದ್ದಾರೆ. ಈಗ ಆದಷ್ಟು ಬೇಗ ಅವ್ರಿಗೊಂದು ನೆಲೆ ಆಗಬೇಕು. ಇದು ತಲುಪಿ ಎಲ್ಲರಿಗೂ ಒಂದು ನೆಲೆ ಆಗಬೇಕು. ಇದು